ಕರ್ತನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಉಂಟಾಗಲಿ. ದೇವರು ಇನ್ನೊಂದು ಸಮಯವನ್ನು ಕೊಟ್ಟಿದ್ದ ದೇವರಿಗಾಗಿ ನಾನು ಸ್ತುತಿಸದಂತನಾಗಿದ್ದೇನೆ. ಹಲ್ಲೆಲೂಯಾ. ನೋಡುವಾಗ್ಲೂ ಕೂಡ ತುಂಬ ದಿಸುಗಳು ಇವತ್ತು ಅನೇಕ ವಿಶ್ವಾಸಿಗಳ ಪ್ರಾರ್ಥನೆಯನ್ನು, ಅನೇಕ ವಿಧವಾದ ತಡೆಗಳು, ಸೈತಾನು ತಕ್ಕೊಂಡು ಬರುವ ತಡೆಗಳು ನಮ್ಮ ಜೀವಿತದಲ್ಲಿ ನೋಡುವಾಗ ಪ್ರಾರ್ಥನೆ ಮಾಡೋಕ್ಕೆ ಆಗೋದಿಲ್ಲ, ವಾಕ್ಯವನ್ನು ಧ್ಯಾನ ಮಾಡೋಕ್ಕೆ ಆಗೋದಿಲ್ಲ. ಈ ಥರ ಕಾರ್ಯಗಳು ಸೈತಾನು ಏನು ಮಾಡ್ತಾನೆ, ನಮ್ಮನ್ನು ತಡೆ ಮಾಡ್ತಾ ಇದ್ದಾನೆ. ಆದ ಕಾರಣದಿಂದನೇ ಇವತ್ತು ಒಂದೇ ಎರಡು ವಾಕ್ಯವನ್ನು ಓದಿ ನಿಮಗಾಗಿ ಪ್ರಾರ್ಥನೆ ಮಾಡೋಕ್ಕೆ ಸಿದ್ಧನಾಗಿದ್ದೇನೆ. ಇವತ್ತು ಫಾಸ್ಟಿಂಗ್ ಪ್ರೇಯರ್, ಉಪವಾಸ ಪ್ರಾರ್ಥನೆ ಅಂದರೆ ಏನು ಅಂತ ಎರಡು ವಾಕ್ಯ ಮಾತ್ರ ಓದಿ ನಾವು ಮುಂದೆ ಹೋಗೋಣ. ಜಕರಯ್ಯ ಬರೆದ ಪುಸ್ತಕ 8ನೇ ಅಧ್ಯಾಯ 19ನೇ ವಾಕ್ಯ. ಸೇನಾಧೀಶ್ವರ ಯೆಹೋವನು ಇಂತೆನ್ನುತ್ತಾನೆ, 4ನೆಯ ತಿಂಗಳಿನ ಉಪವಾಸ, 5ನೆಯ ತಿಂಗಳಿನ ಉಪವಾಸ, 7ನೆಯ ತಿಂಗಳಿನ ಉಪವಾಸ, 10ನೆಯ ತಿಂಗಳಿನ ಉಪವಾಸ ಇವು ಯೆಹೂದ ವಂಶಕ್ಕೆ ವಿಶೇಷವಾದ ಹಬ್ಬಗಳಾಗಿ ಹರ್ಷೋಲ್ಲಾಸಗಳನ್ನುಂಟು ಮಾಡುವವು. ಹೀಗಿರಲು ಸತ್ಯವನ್ನು ಸಮಾಧಾನವನ್ನು ಪ್ರೀತಿಸಿರಿ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಉಪವಾಸಗಳನ್ನು ಯಾವ ತಿಂಗಳಲ್ಲಿ ನಾವುಗಳು ಮಾಡಬೇಕು ಅಂತ ಹೇಳಿದರೆ, 4ನೇ ತಿಂಗಳಲ್ಲಿ ಉಪವಾಸ, 5ನೇ ತಿಂಗಳಲ್ಲಿ ಉಪವಾಸ, 7ನೇ ತಿಂಗಳಲ್ಲಿ ಉಪವಾಸ, 10ನೇ ತಿಂಗಳಲ್ಲಿ ಉಪವಾಸ. ಈ ಉಪವಾಸ ನಮ್ಮ ಜೀವಿತದಲ್ಲಿ ಕಾಣಲ್ಪಡಬೇಕು. ನನ್ನ ಪ್ರೀತಿಯ ಸಹೋದರಿ, ಇವತ್ತಿನ ಕೂಡ ನಾವು ಯಾವುದಕ್ಕಾಗಿ ಪ್ರಾರ್ಥನೆ ಮಾಡೋಕ್ಕೆ ಹೋಗುತ್ತಾ ಇದ್ದೇವೆ ಅಂತ ನೋಡುವಾಗ, ನಾವು ಪ್ರಾರ್ಥನೆಯನ್ನ ಉಪವಾಸದಿಂದ ಮಾಡುವಾಗ ಅಲ್ಲಿ ಬಿಡುಗಡೆ ನಡೆಯುತ್ತದೆ. ಹಲ್ಲೆಲೂಯಾ. ಇಲ್ಲಿ ನೋಡಿ, ವೇದ ವಾಕ್ಯ ಕೂಡ ನಮಗೆ ಬರೆದಲ್ಪಟ್ಟಿದೆ. ಎಸರ ಬರೆದ ಪುಸ್ತಕ 8ನೇ ಅಧ್ಯಾಯ 21ನೇ ವಾಕ್ಯ. ಆಮೇಲೆ ಆ ಅಹವಾ ನದಿಯ ಬಳಿಯಲ್ಲಿ ನಾವು ಉಪವಾಸದಿಂದಿದ್ದು ನಮ್ಮ ದೇವರ ಮುಂದೆ ನಮ್ಮನ್ನು ತಗ್ಗಿಸಿಕೊಂಡು ನಮಗೂ ನಮ್ಮ ಮನೆಯವರಿಗೂ ನಮ್ಮ ಎಲ್ಲ ಆಸ್ತಿಗೂ ಪ್ರಯಾಣದಲ್ಲಿ ಶುಭವನ್ನು ಕೇಳಿಕೊಳ್ಳಬೇಕೆಂದು ಪ್ರಕಟಿಸಿದೆನು. ಹಲ್ಲೆಲೂಯಾ. ವಾಕ್ಯವನ್ನ ಚೆನ್ನಾಗಿ ಗಮನಿಸಿ. ವೇದ ವಾಕ್ಯ ಹೇಳುತ್ತೆ, ಯಾರಿಗೆ ನಾವು ಪ್ರಾರ್ಥನೆ ಮಾಡಬೇಕಂದರೆ, ನಮ್ಮ ಕುಟುಂಬದಲ್ಲಿ ಇರುವ ಮಕ್ಕಳಿಗಾಗಿ, ನಮ್ಮ ಸಬ್ಸ್ಟೆನ್ಸ್ ಅಂದ್ರೆ ಏನು, ನಮ್ಮ ಪಾತ್ರೆಗಳಿಗಾಗಿ, ನಮ್ಮ ಮನೆಯಲ್ಲಿ ಇರುವ ಎಲ್ಲ ವಸ್ತುಗಳಿಗಾಗಿ ಕೂಡ ನಾವು ಪ್ರಾರ್ಥನೆಯನ್ನ ಮಾಡಬೇಕು. ಆದರೆ ಇವತ್ತು ಅನೇಕ ಜನರು ವಿ ಫೇಲ್ ಟು ಫಾಸ್ಟ್. ಒಂದು ಚಿಕ್ಕ ಪ್ರಾರ್ಥನೆಯನ್ನ, ಈ ಉಪವಾಸ ಪ್ರಾರ್ಥನೆಯನ್ನ ನಾನು ಮಾಡೋಕ್ಕೆ ಬಯಸುತ್ತೇನೆ. ಈಗಲೂ ಕೂಡ ನಾವು ಎಲ್ಲರೂ ಕಣ್ಗಳನ್ನು ಮುಚ್ಚಿ ದೇವರ ಸಮ್ಮುಖದಲ್ಲಿ ನಾವು ಕುಳಿತುಕೊಂಡು ದೇವರ ಸಮ್ಮುಖದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕಣ್ಗಳನ್ನು ಮುಚ್ಚೋಣ. ಸ್ತೋತ್ರ ಕರ್ತನೆ, ಥ್ಯಾಂಕ್ ಯು ಜೀಸಸ್. ನಿಮ್ಮ ಜೀವಿತದಲ್ಲಿ ಬಿಡುಗಡೆ, ನಿಮ್ಮ ಕುಟುಂಬದಲ್ಲಿ ಬಿಡುಗಡೆ. ಓ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸು ಕ್ರಿಸ್ತುವಿನ ಹೆಸರಿನ ನಾಮದಲ್ಲಿ, ಯೇಸು ಕ್ರಿಸ್ತುವಿನ ಹೆಸರಿನ ನಾಮದಲ್ಲಿ ಈಗಲೂ ಕೂಡ ಕರ್ತನೆ ಸ್ತೋತ್ರ. ಕುಟುಂಬ ಪ್ರಾರ್ಥನೆಗಾಗಿ ನಾನು ಮಾರುತ್ತೇನೆ ಕರ್ತನೆ ಸ್ತೋತ್ರ.
ಒಂದೊಂದು ಕುಟುಂಬಕ್ಕಾಗಿ ನಾನು ಪ್ರಾರ್ಥನೆ ಮಾಡುವಂತನಾಗಿದ್ದೇನೆ. ಈ ಬೆಳಗಿನ ವೇಳೆಯಲ್ಲಿ ಕೂಡ ಯೇಸು ಸ್ವಾಮಿ ದೇವರೇ, ನಮ್ಮ ಪ್ರಾರ್ಥನೆಯನ್ನ ಕರ್ತನೆ ನೀನು ಕೇಳಬೇಕೆಂದು ನಾನು ಪ್ರಾರ್ಥಿಸುವಂತನಾಗಿದ್ದೇನೆ ಯೇಸು ಸ್ವಾಮಿ. ಒಂದೊಂದು ಕುಟುಂಬಗಳಿಗಾಗಿ, ಒಂದೊಂದು ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇನೆ ಕರ್ತನೆ. ಸ್ತೋತ್ರ. ಅವರ ಜೀವಿತದಲ್ಲಿ ಕಾಣುವ ಎಲ್ಲ ವಿಧವಾದ ತಡೆಗಳು ಯೇಸು ಕ್ರಿಸ್ತುವಿನ ಹೆಸರಿನ ನಾಮದಲ್ಲಿ ಸುಟ್ಟು ಬೂದಿಯಾಗಲಿ. ಯೇಸುವಿನ ನಾಮದಲ್ಲಿ, ಯೇಸು ಕ್ರಿಸ್ತುವಿನ ಹೆಸರಿನ ನಾಮದಲ್ಲಿ ದೇವಾನಿನ ಅದ್ಭುತ ಕಾರ್ಯವನ್ನ ಇವರ ಜೀವಿತದಲ್ಲಿ ಕರ್ತನೆ ನೀನು ಮಾಡುವಂತನಾಗಿರು ಕರ್ತನೆ. ಸ್ತೋತ್ರ. ಹಲ್ಲೆಲೂಯಾ. ಈ ಪ್ರಾರ್ಥನೆಗೆ ವಿರೋಧವಾಗಿ ಎದ್ದಿ ಹೋರಾಡುವ ಎಲ್ಲ ದುರಾತ್ಮ ಕ್ರಿಯೆಗಳು, ಎಲ್ಲ ಮಾಟ ಮಂತರ ಯಂತ್ರ ತಂತ್ರಗಳು ಕರ್ತನೆ ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಯವಾಗಿ ಹೋಗಲಿ. ಯೇಸುವಿನ ನಾಮದಲ್ಲಿ, ಯೇಸು ಕ್ರಿಸ್ತುವಿನ ಹೆಸರಿನ ನಾಮದಲ್ಲಿ ಕರ್ತನೇ ನೀನು ಅದ್ಭುತ ಕಾರ್ಯವನ್ನ ಮಾಡು ಯೇಸು ಸ್ವಾಮಿ. ಕುಟುಂಬದಲ್ಲಿ ಕಾಣುವ ಎಲ್ಲ ವಿಧವಾದ ಸಾಲ ತೊಂದರೆಗಳು ಯೇಸುವಿನ ನಾಮದಲ್ಲಿ ನಯವಾಗಿ ಹೋಗಲಿ ಕರ್ತನೆ. ಹಲ್ಲೆಲೂಯಾ. ಕರ್ತನೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕೀರ್ತನೆ ಬರೆದ ಪುಸ್ತಕ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಕರ್ತನೆ ಯಾವುದೆಲ್ಲ ನೀನು ಕಾರ್ಯಗಳು ಮಾಡುತ್ತೀಯೋ, ಯಾವ ಕೆಲಸಗಳು ಮಾಡುವ ಕೆಲಸವೆಲ್ಲ ನಾನು ಸಫಲ ಮಾಡುತ್ತೇನೆ ಅಂತ ಹೇಳಿದ ಪ್ರಕಾರ ದೇವಾ, ಈ ವೇಳೆಯಲ್ಲಿ ಕೂಡ ಯೇಸು ಸ್ವಾಮಿ ನಿನ್ನ ಮಕ್ಕಳು ಕೈ ಇಟ್ಟಿ ಮಾಡುವ ಒಂದೊಂದು ಕೈ ಕೆಲಸವನ್ನ ನೀನು ಸಫಲ ಮಾಡು ಯೇಸುವಿನ ನಾಮದಲ್ಲಿ. ಅದ್ಭುತ ಕಾರ್ಯವನ್ನ ಮಾಡು. ಎಲ್ಲ ದರಿದ್ರ ಆತ್ಮಗಳು ಯೇಸುವಿನ ನಾಮದಲ್ಲಿ ಸುಟ್ಟು ಬೂದಿ ಮಾಡುತ್ತೇನೆ ಯೇಸುವಿನ ನಾಮದಲ್ಲಿ, ಯೇಸು ಕ್ರಿಸ್ತುವಿನ ಹೆಸರಿನ ನಾಮದಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತುವಿನ ಹೆಸರಿನ ನಾಮದಲ್ಲಿ ಕರ್ತನೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಡ್ಯಾಡಿ ಸ್ತೋತ್ರ ಯೇಸು ಸ್ವಾಮಿ. ಹಲ್ಲೆಲೂಯಾ. ನನ್ನ ನಾಮದಲ್ಲಿ ಏನೆಲ್ಲ ಕೇಳುತ್ತಾರೋ ಅದನ್ನ ನಾನು ಕೊಡುವಂತನಾಗಿದ್ದೇನೆ ಅಂತ ಹೇಳಿದ ಪ್ರಕಾರ ಯೇಸುವೆ, ಈಗಲೂ ಕೂಡ ಕರ್ತನೇ ಸ್ತೋತ್ರ. ಕರ್ತನೆ ನಿನ್ನ ಮಕ್ಕಳು ಯಾವುದೆಲ್ಲ ಕೇಳುತ್ತಾರೋ ಯೇಸು ಸ್ವಾಮಿ, ಅವಾಗಲೆಲ್ಲ ಕರ್ತನೆ ಸ್ತೋತ್ರ. ಕೈ ಕೂಡಿ ಬರಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಚಿಕ್ಕ ಚಿಕ್ಕ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುವಂತನಾಗಿದ್ದೇನೆ. ಯೌವನಸ್ಥರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಯೇಸು ಸ್ವಾಮಿ. ಅವರುಗಳನ್ನ ಮನ ತಿರುಗಿಸು ಯೇಸು ಸ್ವಾಮಿ. ಹಲ್ಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. Thank you, Jesus. Fill this place with your Holy Spirit, O Lord. ಪರಿಶುದ್ಧ ಆತ್ಮನು ಇಳಿದು ಬರಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ದೇವಾ, ಈ ವೇಳೆಯಲ್ಲಿ ಕೂಡ ಯೇಸು ಸ್ವಾಮಿ ಸ್ತೋತ್ರ. ಎಲ್ಲ ವಿಧವಾದ ದರಿದ್ರಗಳು ಯೇಸುವಿನ ನಾಮದಲ್ಲಿ ಸುಟ್ಟು ಬೂದಿ ಆಗಲಿ ಕರ್ತನೆ. ನಿನ್ನ ಪರಿಶುದ್ಧವಾದ ರಕ್ತ ನಿನ್ನ ಮಕ್ಕಳ ಮೇಲೆ ಚುಮ್ಕಿಸುವಂತನಾಗಿದ್ದೇನೆ ಕರ್ತನೆ. ಹಲ್ಲೆಲೂಯಾ. ಎಲ್ಲ ವಿಧವಾದ ಸಾಲ ತೊಂದರೆಗಳು ಕರ್ತನೆ ಅವರ ಜೀವಿತದಲ್ಲಿ ಬಿಡುಗಡೆ ಆಗಲಿ ಯೇಸುವಿನ ನಾಮದಲ್ಲಿ. ಥ್ಯಾಂಕ್ ಯು ಲಾರ್ಡ್. ಅವರ ಶರೀರದಲ್ಲಿ ಕಾಣುವ ಎಲ್ಲ ವಿಧವಾದ ಬಲಹೀನತೆಗಳು ಯೇಸು ಕ್ರಿಸ್ತುವಿನ ಹೆಸರಿನ ನಾಮದಲ್ಲಿ ನಯವಾಗಿ ಹೋಗಲಿ. ನಿನ್ನ ಬಾಸುಂಡೆ ಕೈಯಿಂದ ದೇವರನ್ನ ಮುಟ್ಟಿ ನೀನು ಸುಖಪಡಿಸು ಕರ್ತನೆ. ಶರೀರದಲ್ಲಿ ಕಾಣುವ ಎಲ್ಲ ವಿಧವಾದ every authorities in the name of Jesus, I rebuke in Jesus mighty and the glorious name, O Lord. ಅಡ್ಡಿಯಿಂದ ಮುಡ್ಡಿವರೆಗೂ ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಪ್ರೀತಿಯ ಸಹೋದರನೇ, ಸಹೋದರಿಯೇ, ಥ್ಯಾಂಕ್ ಯು ಲಾರ್ಡ್. ದೇವರು ಅದ್ಭುತ ಕಾರ್ಯಗಳು ನಿನ್ನ ಜೀವಿತದಲ್ಲಿ ಮಾಡಿದ್ದಾರೆ. ಹಲ್ಲೆಲೂಯಾ. ಅದ್ಭುತ ಮಾಡಿದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಈ ಚಿಕ್ಕ ಪ್ರಾರ್ಥನೆಯನ್ನ ಕೇಳಿದಕ್ಕಾಗಿ ಕೋಟಿ ಕೋಟಿ ವಂದನೆ. ಎಲ್ಲ ಸ್ತುತಿ, ಗಾನ, ಮಾನ, ಮಹಿಮೆ ನಿಮಗೆ ಒಬ್ಬರಿಗ ನಾನು ಸಲ್ಲುವಂತನಾಗಿದ್ದೇನೆ ಯೇಸು ಸ್ವಾಮಿ. ಆಮೇನ್, ಆಮೇನ್.
ಇವತ್ತು ಈ ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಮೇ ಗಾಡ್ ಬ್ಲೆಸ್ ಯು. ಆಮೇನ್.